ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡ್ತಾ ಇರುವ ಒಂದೊಳ್ಳೆ ಯೂತ್ಸ್ಗೆ ಸಖತ್ ಕಿಕ್ ಕೊಡುವಂಥ ರೀಸೆಂಟವಾಗಿ ರಿಲೀಸ್ ಆಗಿರುವಂಥ ಸಿನಿಮಾ ಹೆಸರು ವಾಜಾ 2 ಅಂತ. ಈ ಸಿನಿಮಾದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೋಡೋಣ. ಪಾರ್ಟ್ 1 ಎಲ್ಲರೂ ನಾವು ನೋಡಿದ್ದೇವೆ. ತುಂಬ ಕಾಮಿಡಿ ಮತ್ತು ಕೀಟ್ಲೆ ಆಗಿತ್ತು ಈ ಸಿನಿಮಾ. ತುಂಬ ಎಂಟರ್ಟೈನ್ಮೆಂಟ್ ಆಗಿರುವ ಈ ಸಿನಿಮಾ ಇವಾಗ ಪಾರ್ಟ್ 2 ಕೂಡ ಬಿಡುಗಡೆ ಆಗಿದೆ. ಹಾಗೆ ಈ ಸಿನಿಮಾದ ಆ ಗೆಳೆಯರ ಗ್ಯಾಂಗ್ ಮತ್ತೆ ಏನೆಲ್ಲ ಅವಾಂತರ ಮಾಡ್ತಾರೆ ಅಂತ ನೋಡೋಣ. ಈ ಸಿನಿಮಾ ಈಗ ಕನ್ನಡ ಭಾಷೆಯಲ್ಲಿ ಕೂಡ ಡಬ್ಬಿಂಗ್ ಆಗಿ ಸಿನಿಮಾ ರಿಲೀಸ್ ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೋಡೋಣ ಬನ್ನಿ. ಹಾಗೆ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಈ ಸಿನಿಮಾದ ಕತೆ ಪಾರ್ಟ್ 1 ಅಲ್ಲಿ ಎಲ್ಲಿಗೆ ಮುಕ್ತಾಯಗೊಂಡಿತ್ತು, ಅಲ್ಲಿಂದನೇ ಪಾರ್ಟ್ 2 ಕತೆ ಆರಂಭಗೊಳ್ಳುತ್ತದೆ. ಏನಕ್ಕೂ ಉಪಯೋಗ ಇಲ್ಲದಂಥ ಆ ಗೆಳೆಯರ ಗ್ಯಾಂಗ್ ಲೈಫ್ನಲ್ಲಿ ಏನಾದರೂ ಒಂದು ಸಾಧಿಸಬೇಕಂತ ಹೊರಟಾಗ ಅವರಿಗೆ ಎದುರಾಗುವಂಥ ತಮಾಷೆಯ ಸನ್ನಿವೇಶಗಳು ಮತ್ತು ಈ ಚಿತ್ರದ ಪ್ರಮುಖ ಹೈಲೈಟ್ ಆಗಿದೆ. ಮನೆಯಲ್ಲಿ ಬೈಗುಳ, ಕೆಲಸದ ಒತ್ತಡ, ಇದರೊಂದಿಗೆ ಪ್ರೀತಿಯಲ್ಲಿ ಬೀಳೋದು, ಇವೆಲ್ಲವೂ ಕೂಡ ತುಂಬ ಫನ್ನಿಯಾಗಿ ಸಿನಿಮಾದ ಡೈರೆಕ್ಟರ್ ಅವರು ತೋರಿಸಿದ್ದಾರೆ. ಬರೀ ಕಾಮಿಡಿ ಅಷ್ಟೇ ಅಲ್ಲದೇ ಕ್ಲೈಮ್ಯಾಕ್ಸಲ್ಲಿ ಒಂದು ಪ್ರತಿಯೊಬ್ಬ ವ್ಯಕ್ತಿಗೆ ಮನಸ್ಸಿಗೆ ಮುಟ್ಟುವಂಥ ಒಂದು ಗುಡ್ ಮೆಸೇಜಿಂಗ್, ಸೋಷಿಯಲ್ ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾದ ಡೈರೆಕ್ಟರ್. ಆಗೋದು ಹೇಳುವಂಥ ರೀತಿ, ಕತೆ ತುಂಬ ವರ್ಕ್ ಆಗಿದೆ ಈ ಸಿನಿಮಾದಲ್ಲಿ ಅಂತ ಹೇಳಬಹುದು. ಹಾಗೆ ನಟ ನಟಿಯರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಂದ್ರೆ ಆ ಗೆಳೆಯರ ಕೆಮಿಸ್ಟ್ರಿ ಸ್ಕ್ರೀನ್ ಮೇಲೆ ಅದ್ಭುತವಾಗಿ ಗುಡ್ ಎಂಟರ್ಟೈನ್ಮೆಂಟ್ ಆಗಿ ಕಾಣಿಸಿಕೊಳ್ಳುತ್ತದೆ. ಇದು ಕನ್ನಡ ಭಾಷೆಯ ಬಗ್ಗೆ ಹೇಳಬೇಕಂದ್ರೆ ಕನ್ನಡ ಡಬ್ಬಿಂಗ್ ಒಂದೊಳ್ಳೆ ಸಖತ್ತಾಗಿ ಅರ್ಥ ಆಗುವಂಥ ಸರಳ ಪದಗಳನ್ನು ಕೂಡ ಬಳಸಿದ್ದಾರೆ ಮತ್ತು ಡೈಲಾಗ್ಸ್ ತುಂಬ ನ್ಯಾಚುರಲ್ ಆಗಿ ಕ್ಯಾಚಿ ಆಗಿದೆ ಮತ್ತು ನಿಮ್ಮನ್ನು ಸಿನಿಮಾ ನೋಡುವಾಗ ತುಂಬ ನಗಿ ತೋರಿಸೋದು ಪಕ್ಕ ಆಗಿದೆ. ಈ ಸಿನಿಮಾ ಮಲಯಾಳಂ ಸೊಗಡಿನ ಕನ್ನಡ ತುಂಬ ನ್ಯಾಚುರಲ್ ಆಗಿದೆ. ಡಬ್ ಕೂಡ ಸಖತ್ತಾಗಿನೇ ವರ್ಕ್ ಆಗಿದೆ ಈ ಒಂದು ಸಿನಿಮಾದಲ್ಲಿ. ಒಟ್ಟಾರೆ ಹೇಳಬೇಕಂದ್ರೆ ನೀವು ಒಂದು ಫ್ರೆಂಡ್ಸ್ ಗ್ಯಾಂಗ್ಸ್ ಜೊತೆಗೆ ಒಂದು ಒಳ್ಳೆಯ ಕಾಮಿಡಿ ಸಿನಿಮಾ ನೋಡ್ಬೇಕು ಅನ್ಕೊಂಡಿದ್ರೆ ವಾಜಾ 2 ಬೆಸ್ಟ್ ಚಾಯ್ಸ್ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಒಂದು ಒಳ್ಳೆ ಕಾಮಿಡಿ ಇದೆ, ಫ್ರೆಂಡ್ಸ್ ಎಮೋಷ್ನಲ್ ಸೀನ್ಗಳಾಗ್ಬೋದು, ಅಲ್ಲಿ ಕಥೆಯಲ್ಲಿ ಬರುವಂಥ ಪಾತ್ರಗಳು ನಿಮ್ಮ ಲೈಫಲ್ಲಿ ಒಂದಲ್ಲ ಒಂದಿನ ಇಂಥ ಘಟನೆ ಆಗಿರುತ್ತೆ. ಆ ಘಟನೆಗಳು ನಿಮಗೆ ನೆನಪಿಗೆ ಬಂದೇ ಬರುತ್ತವೆ. ಹಾಗೆ ನನ್ನ ರೇಟಿಂಗ್ ಈ ಸಿನಿಮಾಗೆ 4.2 ನಾನು ಕೊಡ್ತಾ ಇದ್ದೀನಿ. ನೀವಿನ್ನು ಈ ಸಿನಿಮಾ ನೋಡಿಲ್ಲ ಅಂದರೆ ಈಗಲೇ ನೋಡಿದವರು ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನೋಡ್ಬೇಕು ಅನ್ಕೊಂಡಿದ್ರ ದಯವಿಟ್ಟು ಸಿನಿಮಾ ನೋಡಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಬೇರೆ ಒಂದು ಡಿಫ್ರೆಂಟ್ ಕಂಟೆಂಟ್ ದೊಂದಿಗೆ. ಕಾಯ್ತಾರೆ. ನಮಸ್ಕಾರ.